ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. 2021 ಅಕಾಡೆಮಿಕ್ ಇಯರ್ಗೆ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಗತಿಗಳನ್ನು ಆರಂಭಿಸ್ತಾ ಇದ್ದೇವೆ. ಪೇಯ್ಡ್ ಕೋರ್ಸ್ ಇರುತ್ತೆ. ಒಂದು ವೇಳೆ ಇಂಟ್ರೆಸ್ಟ್ ಇತ್ತಪ್ಪ ಅಂತ ನಾನು ತೋರಿಸ್ತಿರೋ ಅಂಥ ನಂಬರ್ಗೆ ವಾಟ್ಸಪ್ ಮಾಡಿ ಡೆಮೋನ ಕಳಿಸ್ತೇನೆ. ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಜಾಯ್ನ್ ಆಗ್ಬೋದು. ಮೊದಲೇ ನೋಡೋಣ, ದ್ವಿತೀಯ PUC ಫಲಿತಾಂಶ ಯಾವಾಗ? ಸ್ವಲ್ಪ ದಿನಗಳ ಮುಂಚೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರುವಂತಹ ಶಿಕ್ಷಣ ಸಚಿವರು ಹೇಳಿದರು ಜುಲೈ 20 ನಾವು ಪ್ರಕಟಿಸಲು ನಿರ್ಧರಿಸಿದ್ದೇವೆ ಅಂತ. ಆಲ್ಮೋಸ್ಟ್ ಈಗ ತಯಾರಿ ನಡೀತಾ ಇದೆ. ಜುಲೈ 20 ಫಲಿತಾಂಶವನ್ನು ಪ್ರಕಟಿಸಲು ನಿರ್ಧಾರ ಮಾಡಿದ್ದು. ಜುಲೈ 20 ನಿಮಗೆ ರಿಸಲ್ಟ್ ಬರುತ್ತೆ. ದ್ವಿತೀಯ PUC ಫಲಿತಾಂಶವನ್ನು ಯಾವ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗುತ್ತೆ ಅನ್ನೋದನ್ನ ಸಹ ನಿಮಗೆ ತಿಳಿಸ್ಕೊಡ್ತೇನೆ. ನಾನು ತೋರಿಸ್ತಾ ಇದ್ದೇನೆ, ನೋಡ್ಬೋದು ಸ್ಕ್ರೀನ್ ಮೇಲೆ. ಒಂದು pu.care.nic.in ಅಂದರೆ PU ಬೋರ್ಡ್ನ ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ಇದ್ರ ಮೂಲಕವೂ ಸಹ ನೀವು ರಿಸಲ್ಟ್ನ ಆಕ್ಸೆಸ್ ಮಾಡ್ಬೋದು. ಇನ್ನೊಂದು KAR-results.nic.in ಅಂತಿದೆ. ಈ ವೆಬ್ಸೈಟಲ್ಲಿ ಸಹ ಪ್ರತಿ ವರ್ಷ ಯೂಸಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲಿ ಸಹ ನೀವು ರಿಸಲ್ಟ್ನ ನೋಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ PUC ರಿಸಲ್ಟ್ನ ಯಾವ ರೀತಿ ನೋಡಬೇಕು ಅಂತ ಇದೆ. ಸೊ ಅಂದರೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೋದು ಮತ್ತು ಆಮೇಲೆ ಅಲ್ಲಿ ಕ್ಲಿಕ್ ಮಾಡಿದಾಗ ಮೊದಲೆಲ್ಲ ಹಾಲ್ ಟಿಕೆಟ್ ನಂಬರ್ನ ಹಾಕಿ ರಿಸಲ್ಟ್ನ ನೋಡ್ತಾ ಇದ್ರು. ಆದರೆ ಈಗ ಹಾಲ್ ಟಿಕೆಟ್ ನಂಬರಲ್ಲಿ ಯಾವ ವಿದ್ಯಾರ್ಥಿಗಳ ಹತ್ರ ಯೂಸಲಿ ಇರೋದಿಲ್ಲ. ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಇದ್ದಾರೆ ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಒಂದು ಪ್ರತ್ಯೇಕ ರಿಜಿಸ್ಟ್ರೇಷನ್ ನಂಬರ್ನ ಸೃಷ್ಟಿಸಬೇಕು, ಅಂದರೆ ಕ್ರಿಯೇಟ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಸೊ ಅದನ್ನು ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀಡ್ತಾರೆ. PU ಬೋರ್ಡ್ನ ವೆಬ್ಸೈಟಲ್ಲಿ ನಿಮಗೆ ಒಂದು ಲಿಂಕ್ ಬರುತ್ತೆ, ನೋ ಮೈ ರಿಜಿಸ್ಟ್ರೇಷನ್ ನಂಬರ್ ಅಂತ. ಸೊ ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ತಿಳ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ಈ ಒಂದು ಕಾರ್ಯ ಒಂದು ವೇಳೆ ಇಂಪ್ಲಿಮೆಂಟೇಷನ್ ಆಗದೇ ಇದ್ದರೆ ನಾರ್ಮಲಿ ನಿಮಗೆ ಸ್ಟೂಡೆಂಟ್ ನಂಬರ್ ಅಂದರೆ 13 ಡಿಜಿಟ್ ಸ್ಟೂಡೆಂಟ್ ನಂಬರ್ ಎಂಟರ್ ಮಾಡಿ ರಿಸಲ್ಟನ್ನು ನೋಡ್ಕೊಳ್ಬೋದು ಅನ್ಕೋತೀನಿ. ಬಟ್ ಅದಕ್ಕೆ ಸಂಬಂಧಪಟ್ಟಾಗೆ ಅಫಿಷಿಯಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಬಹುಶಃ ಇವತ್ತು ಆಗ್ಬೋದು ಅನ್ಕೋತೀನಿ. ಬಂದ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ಸಹ ಶೇರ್ ಮಾಡಿರ್ತೇನೆ. ನೆಕ್ಸ್ಟ್ ಮಾಹಿತಿ ದ್ವಿತೀಯ PUCಯ 2021-22 ಅಕಾಡೆಮಿಕ್ ಇಯರ್ ವಿದ್ಯಾರ್ಥಿಗಳಿಗಾಗಿದೆ. ಆನ್ಲೈನ್ ತರಗತಿಗಳನ್ನು 15ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ಲಿ ಯೋಚನೆ ಮಾಡ್ತಾಯಿದ್ರು. ಬಟ್ ಈಗ ಆ ಒಂದು ಡೇಟ್ನ ಇಲ್ಲಿ ಜುಲೈ 19 ಆನ್ಲೈನ್ ತರಗತಿಗಳನ್ನು ನಡೆಸಲು ನಿರ್ಧರಿಸಲಾಗಿದ್ದು, ಅದಕ್ಕೆ ವೇಳಾಪಟ್ಟಿಯನ್ನು ಸಹ ಬಿಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಜುಲೈ 19 ಆನ್ಲೈನ್ ತರಗತಿಗಳು ಆರಂಭವಾಗಲಿದ್ದು, ಪ್ರತಿದಿನ ಬೆಳಗ್ಗೆ 10ರಿಂದ 2 ಗಂಟೆ 30 ನಿಮಿಷದವರೆಗೆ ಅಲ್ಲಿ ನಿಮಗೆ ಕ್ಲಾಸಸ್ ತೆಗೆದುಕೊಳ್ತಾರೆ. ಉಪನ್ಯಾಸಕರಿಗೆ ಅಲ್ಲಿ ಕಡ್ಡಾಯವಾಗಿದೆ, ತರಗತಿಗಳನ್ನು ಕಂಪಲ್ಸರಿ ಅವರು ಲೈವ್ ಇಂಟ್ರಾಕ್ಟ್ ನಡೆಸಲೇಬೇಕಾಗುತ್ತೆ. ಅದು ಜೂಮ್ ID ಯೂಸ್ ಮಾಡಿ ಅಥವಾ ಜಿಯೋ ಯೂಸ್ ಮಾಡಿ ಆದರೂ ಕಂಪಲ್ಸರಿ ಅವರಿಗೆ ನಡೆಸಲೇಬೇಕಾದ. ಈ ಥರ ಯಾವುದೇ ರೀತಿಯ ಅವ್ರ ಆ್ಯಪ್ ಯೂಸ್ ಮಾಡಿ ಕಂಪಲ್ಸರಿಯಲ್ಲಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದಲ್ಲದೆ ಅವರಿಗೆ ಮತ್ತು ವಿದ್ಯಾರ್ಥಿಗಳನ್ನು ಹೇಳ್ತಾ ಇದ್ದೀನಿ, ಸೊ ನಿಮಗೆ ಇಲ್ಲಿ ಹಾಜರಾಗೋದು ಸಹ ಕಡ್ಡಾಯವಾಗಿರುತ್ತೆ. ನಿಮ್ಮ ಅಟೆಂಡೆನ್ಸ್ನ ತೆಗೆದುಕೊಳ್ಳಲಾಗುತ್ತೆ, ಅದನ್ನು ಪ್ರಿನ್ಸಿಪಲ್ಗೆ ಫಾರ್ವರ್ಡ್ ಮಾಡಿ ನಂತರ ಬೋರ್ಡ್ಗೂ ಸಹ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಕ್ಲಾಸ್ ಅಟೆಂಡ್ ಆಗಿ ಟೈಮ್ ವೇಸ್ಟ್ ಮಾಡಬೇಡಿ. ಏಕೆಂದರೆ ಮುಂಬರುವಂಥ ದಿನಗಳಲ್ಲಿ ಭೌತಿಕ ತರಗತಿಗಳು ನಡೆದೇ ಇದ್ದರೂ ಕಂಪಲ್ಸರಿ ನಿಮಗೆ ಆನ್ಲೈನ್ ತರಗತಿಗಳು ಕಂಟಿನ್ಯೂ ಆಗಿ ನಿಮಗೆ ಪರೀಕ್ಷೆ ಸಹ ನಡೆಸ್ತಾರೆ. ಸೊ ಸಿಲೆಬಸ್ನಲ್ಲಿ ರಿಡ್ಯೂಸ್ ಆಗುತ್ತೋ ಆಗಲ್ವೋ ಅನ್ನೋ ಯಾವುದೇ ರೀತಿ ನೋಟಿಫಿಕೇಷನ್ ಬಂದಿಲ್ಲ. ಬಟ್ ಇಲ್ಲಿವರೆಗೂ ನಮಗೆ ತಿಳಿಸಿರುವ ಹಾಗೆ ಎಲ್ಲ ಅಂದರೆ ಸಂಪೂರ್ಣ ನಮಗೆ ಸಿಲೆಬಸ್ನ ಓದಿಸಿ ಅಂತ ನಮಗೆ ತಿಳಿಸಿದ್ದಾರೆ. ನೆಕ್ಸ್ಟ್ ಮಾಹಿತಿ JEEಗೆ ಸಂಬಂಧಪಟ್ಟಿರುವಂತಹದ್ದು. ಸೊ 4 ಸೆಷನ್ಗಳಲ್ಲಿ 2 ಸೆಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದು, ಕೊರೋನಾ ಕಾರಣದಿಂದಾಗಿ ಮುಂದೂಡಲ್ಪಟ್ಟಿತ್ತು. ಈಗ JEEಯ 3ನೇ ಸೆಷನ್ ಏನಿದೆ ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ಜುಲೈ 20ರಿಂದ 25ರವರೆಗೆ ಅಲ್ಲಿ ಪರೀಕ್ಷೆಗಳು ನಡೀತವೆ. ಆದರೆ 4ನೇ ಹಂತದ ಪರೀಕ್ಷೆ ಆ್ಯಕ್ಚುಲಿ ಜುಲೈ 27ರಿಂದ ಆಗಸ್ಟ್ 2ರವರೆಗೆ ನಡೆಯಬೇಕಾಗಿತ್ತು. ಬಟ್ ಅದನ್ನೀಗ ಮುಂದೂಡಲ್ಪಟ್ಟಿದ್ದಾರೆ. ಹೊಸ ದಿನಾಂಕವನ್ನು ಪ್ರಕಟವಾಗಿದ್ದು 4ನೇ ಹಂತದ ಪರೀಕ್ಷೆ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 2ರವರೆಗೆ ನಡೆಯಲಿವೆ ಅಂತ ತಿಳಿಸಿದ್ದಾರೆ. ಸೊ ಇದರ ಬಗ್ಗೆ ಬಹಳ ಲೇಟೆಸ್ಟ್ ಆಗಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್. ಈ ಒಂದು ಅಪ್ಡೇಟ್ ನಿಮಗೆ ವರ್ತ್ ಅನಿಸಿದರೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ನಿಮಗೆ ಇಷ್ಟ ಆಯಿತಪ್ಪ ಅಂದರೆ ಸಪೋರ್ಟ್ ಮಾಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ, ಇದೇ ರೀತಿ ನಾನು ನಿಮಗೆ ಎಜುಕೇಷನ್ ಅಪ್ಡೇಟ್ಸ್ ನೀಡಲು ಪ್ರಯತ್ನ ಮಾಡ್ತೇನೆ. ಮತ್ತಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹ್ಯಾವ್ ಎ ನೈಸ್ ಡೇ. ಚಲೋ, ಟೇಕ್ ಕೇರ್, ಬಾಯ್.